ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಿರೋದು ಹುಣಸೆ ಹಣ್ಣಿಂದ ಒಂದು ಯಮ್ಮಿಯಾಗಿ ಒಂದು ಗೊಜ್ಜು. ತುಂಬ ಚೆನ್ನಾಗಾಗತ್ತೆ, ಮಾಡುವುದು ಕೂಡ ತುಂಬ ಸುಲಭ. ಈಗ ಮಾಡುವ ವಿಧಾನವನ್ನು ನೋಡೋಣ ಬನ್ನಿ. ನಾನಿವತ್ತು ಮಾಡ್ತಾಯಿದ್ದೀನಿ ಹುಣಸೆ ಹಣ್ಣಿಂದ ಒಂದು ಚೆನ್ನಾಗಿ ಒಂದು ರುಚಿಕರವಾದ ಒಂದು ಗೊಜ್ಜು. ಇಲ್ಲಿ ಹುಣಸೆ ಹಣ್ಣನ್ನು ಒಂದು 2 ಅಡಿಕೆ ಆಗುವಷ್ಟು ಅದನ್ನು ನೆನೆಸಿಟ್ಟಿದ್ದೇನೆ. ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ಕೋಬೋದು. ಈಗ ಇಲ್ಲಿ ನಾನು 1 ಸ್ಪೂನ್ ಆಗುವಷ್ಟು ಕಡಲೆಬೇಳೆಯನ್ನು ಹುರ್ಕೋತಾ ಇದ್ದೇನೆ. ಎಲ್ಲ ಸಾಮಗ್ರಿಗಳನ್ನು ಡ್ರೈ ಆಗಿ ಹುರ್ಕೋಬೇಕು, ಎಣ್ಣೆ ಹಾಕೋ ಹಾಗಿಲ್ಲ. ತುಂಬಾ ಚೆನ್ನಾಗಾಗತ್ತೆ, ರುಚಿಯಾಗತ್ತೆ ಗೊಜ್ಜು. ಹಾಗೆ ಇಲ್ಲಿ 1 ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆಯನ್ನು ಹಾಕ್ತಾ ಇದ್ದೀನಿ. ಎಲ್ಲವೂ ಸ್ವಲ್ಪ ಬ್ರೌನ್ ಕಲರ್ ಆಗಬೇಕು. ಹಾಗೆ ಇಲ್ಲಿ ಧನಿಯಾ ಕೂಡ ಹಾಕ್ತಾ ಇದ್ದೀನಿ. 1-2 ಸ್ಪೂನ್ ಆಗುವಷ್ಟು ಧನಿಯಾ ಹಾಕ್ತಾ ಇದ್ದೀನಿ. ಜೀರಿಗೆ 1 ಸ್ಪೂನ್ ಹಾಕ್ತಾ ಇದ್ದೀನಿ. ಸೂಪರ್ ಆಗತ್ತೆ ಊಟಕ್ಕೆ ಹುಣಸೆ ಹಣ್ಣಿಂದ ಗೊಜ್ಜು. ಹುಳಿ, ಖಾರ, ಉಪ್ಪು ಕರೆಕ್ಟಾಗಿ ಬಿದ್ದರೆ ಈ ಗೊಜ್ಜು ತುಂಬ ಚೆನ್ನಾಗಾಗತ್ತೆ. ಹಾಗೆ ಇಲ್ಲಿ ಒಂದು ಅರ್ಧ ಟೀ ಸ್ಪೂನು ಮೆಂತೆಯನ್ನು ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಪರಿಮಳ ಬರೋಕಷ್ಟೇ ಹಾಕ್ತಾ ಇರೋದು. ಎಲ್ಲವೂ ಡ್ರೈ ಆಗಬೇಕು. ಹಾಗೆ ಸಣ್ಣ ಚೂರು ಇಂಗನ್ನು ಕೂಡ ಹಾಕಿದ್ದೇನೆ. ಈಗ ಸ್ವಲ್ಪ ಒಣಮೆಣಸಿನಕಾಯಿಯನ್ನು ಹಾಕೋತಾ ಇದ್ದೇನೆ. ಇದು ಸ್ವಲ್ಪ ಡ್ರೈ ಆಗಬೇಕು ಒಣಮೆಣಸಿನಕಾಯಿ. ಖಾರ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಸ್ವಲ್ಪ ಗಾಂಧಾರಿ ಮೆಣಸನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ. ಚಿಕ್ಕ ಮೆಣಸಿನಕಾಯಿ ಇದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ. ತಣ್ಣಗಾದ್ಮೇಲೆ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಇಲ್ಲಿ ಈ ಗೊಜ್ಜಿಗೆ ನಾನು ಎಕ್ಸ್ಟ್ರಾ ಬೆಳ್ಳುಳ್ಳಿಯನ್ನು ಕೂಡ ನಾನು ತಗೊಂಡಿದ್ದೇನೆ. ಮಾಡುವುದು ತುಂಬ ಸುಲಭ ಇದನ್ನು. ಈಗ ನಾನು ಹುಣಸೆ ಹಣ್ಣಿಗೆ ಉಪ್ಪು ಮತ್ತು ಬೆಲ್ಲವನ್ನು ಹಾಕಿ ಗ್ರೈಂಡ್ ಮಾಡಿ ತರ್ತಾ ಇದ್ದೇನೆ. ಇದಕ್ಕೆ ನಾನು ತೆಂಗಿನಕಾಯಿಯನ್ನು ಯೂಸ್ ಮಾಡೋದಿಲ್ಲ. ಈಗ ಇದಿಷ್ಟು ಹುಣಸೆ ಹಣ್ಣನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಇದಕ್ಕೆ ನಾನು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ. ಈಗ ಹುಣಸೆ ಹಣ್ಣಿಗೆ ಬೆಲ್ಲವನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ. ಈಗ ಗ್ರೈಂಡ್ ಮಾಡ್ಕೊಂಡು ತರ್ತೇನೆ. ಇದು ಇಷ್ಟು ಡ್ರೈ ಆದರೆ ಸಾಕು. ನೋಡಿ, ಇಷ್ಟು ಪೇಸ್ಟ್ ಆಗಬೇಕು, ಇದು ನೈಸ್ ಪೇಸ್ಟ್ ಆಗಬೇಕು. ಈಗ ಇದಕ್ಕೆ ನಾನು ಈ ಹುರಿದ ಮಸಾಲೆಯನ್ನು ಹಾಕ್ತಾ ಇದ್ದೀನಿ, ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ಕೂಡ ಗ್ರೈಂಡ್ ಮಾಡಿ ತರ್ತೇನೆ. ಸ್ವಲ್ಪ ನೀರು ಬೇಕಾದರೆ ಸೇರಿಸ್ಕೋಬಹುದು. ಈಗ ಇಲ್ಲಿ ನಾನು ಗ್ರೈಂಡ್ ಮಾಡಿ ತಂದಿದ್ದಾಯಿತು. ಇಷ್ಟು ಪೇಸ್ಟ್ ಆದರೆ ಸಾಕು. ಈಗ ಇಲ್ಲಿ 2 ಆಪ್ಷನ್ ಇದೆ. ಒಂದು, ನೀವು ಬಿಸಿ ಮಾಡಲೂಬಹುದು. ಬಿಸಿ ಮಾಡಿದರೆ ಚೆನ್ನಾಗಿರುತ್ತೆ, 2-3 ದಿವಸ ಇಟ್ಕೋಬಹುದು. ಬಿಸಿ ಮಾಡದೇ ಇದ್ದರೆ ಫ್ರಿಜ್ಜಲ್ಲಿ ಇಟ್ಕೋಬೇಕು. 2 ಆಪ್ಷನ್ ಇದೆ ಈ ಗೊಜ್ಜಿಗೆ. ತುಂಬಾ ಚೆನ್ನಾಗಾಗುತ್ತೆ. ನೀವು ಯಾವ ರೀತಿಯಲ್ಲಿ ಮಾಡಿದ್ರೂ ತುಂಬ ಚೆನ್ನಾಗಾಗುತ್ತೆ. ಈಗ ಒಂದು ಇದಕ್ಕೆ ಗಮ್ಮತ್ತಿನ ಒಗ್ಗರಣೆಯನ್ನು ಹಾಕೋಣ. ಈಗ ಇದಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ. ಉದ್ದಿನಬೇಳೆ, ಅರ್ಧ ಟೀ ಸ್ಪೂನ್ ಸಾಸಿವೆಯನ್ನು ಹಾಕ್ತಾ ಇದ್ದೀನಿ.
ತೆಂಗಿನ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ಒಗ್ಗರಣೆಗೆ. ಈಗ ಇಲ್ಲಿ ಒಣಮೆಣಸನ್ನು ಕೂಡ ಹಾಕಿದ್ದೇನೆ. ಹಾಗೆ ಫೈನಲಿ ಬೆಳ್ಳುಳ್ಳಿಯನ್ನು ಕೂಡ ಹಾಕ್ತಾ ಇದ್ದೇನೆ. ನಾನು ಗೊಜ್ಜನ್ನು ಈಗ ಬಿಸಿ ಮಾಡ್ತಾ ಇಲ್ಲ. ಬಿಸಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಫುಲ್ಲು ಕುದಿಸಿಟ್ರೆ ಒಂದು 2-3 ದಿನ ಹಾಗೇ ಇರೋದು, ಚೆನ್ನಾಗಾಗತ್ತೆ. ಊಟಕ್ಕೆ ಬಹಳ ರುಚಿಯಾಗುತ್ತೆ ಈ ಗೊಜ್ಜು. ಒಮ್ಮೆ ಆದರೂ ಟ್ರೈ ಮಾಡಿ ನೋಡಿ. ಈಗ ಒಗ್ಗರಣೆ ಹಾಕೋಣ. ಲಾಸ್ಟ್ ಫೈನಲಿ ಇದಕ್ಕೆ ಈರುಳ್ಳಿಯನ್ನು ಹೆಚ್ಚಿಟ್ಟಿದ್ದೇನೆ, ಅದನ್ನು ಕೂಡ ಹಾಕ್ತೇನೆ. ಎಷ್ಟು ಚೆನ್ನಾಗಾಯಿತು ನೋಡಿ. ಗೊಜ್ಜು ರೆಡಿ. ಹುಣಸೆ ಹಣ್ಣಿನಿಂದ ಮಾಡಿದ ಗೊಜ್ಜು ರೆಡಿ ಆಯಿತು. ತೆಂಗಿನಕಾಯಿ ಅವಶ್ಯಕತೆ ಕೂಡ ಇಲ್ಲ. ಒಮ್ಮೆ ಆದರೂ ಟ್ರೈ ಮಾಡಿ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್.